ದಿನಾಂಕ 19/10/2025 ಭಾನುವಾರದಂದು ಬೆಂಗಳೂರಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಉಪಾಸನಾ ಬುಕ್ಸ್ ಪ್ರಕಾಶನದ ವತಿಯಿಂದ ಆಯೋಜಿಸಲಾಗಿದ್ದ 15 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ 11 ಮರುಮುದ್ರಿತ ಕೃತಿಗಳು ಹಾಗೂ 4 ಹೊಸ ಕೃತಿಗಳು ಲೋಕಾರ್ಪಣೆಗೊಂಡವು. 7 ಲೇಖಕರಾದ ಉಷಾರಾಣಿ ಟಿ.ಎನ್, ಗಿರಿಜಾರಾಜ್, ಶಂಕರ್ ರಾವ್, ಸಿಂಧು ಹರಿತಸ್, ಗಾಯತ್ರಿ ಮೂರ್ತಿ, ಎಚ್.ಪಿ. ಶ್ರೀಪ್ರಕಾಶ್, ರಘುರಾಮ್ ಇವರ ಕಾದಂಬರಿ ಅದೃಶ್ಯ ಬೇರುಗಳು ಹಾಗೂ ಡಾಕ್ಟರ್ ಪ್ರದೀಪ್ ಬೇಲೂರು ಅವರ ಕಥಾ ಸಂಕಲನ ಸುಡೋಕು, ಶ್ರೀ ಸ. ಹರೀಶ್ ಅವರ ಕಥಾ ಸಂಕಲನ ಅಮ್ಮ ಅಂದ್ರೆ ಭೂಮಿ ಹಾಗೂ ಆಶಾ ರಘು ಅವರ ಹೂಮಾಲೆಯಾದ ಆಂಡಾಳು ಎಂಬ ತಿರುಪಾವೈ ಸಹಿತವಾದ ನೀಳ್ಗತೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಇದರೊಂದಿಗೆ ಹಂದಲಗೆರೆ ಗಿರೀಶ್ ಅವರ 2 ಮರುಮುದ್ರಣದ ಕವನ ಸಂಕಲನಗಳು ಹಾಗೂ ಆಶಾ ರಘು ಅವರ 9 ಮರುಮುದ್ರಣದ ಕೃತಿಗಳು ಲೋಕಾರ್ಪಣೆಗೊಂಡವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಹಿರಿಯ ಸಾಹಿತಿ ನಿಡುಸಾಲೆ ಪುಟ್ಟಸ್ವಾಮಯ್ಯ ಅವರು, ಇಂತಹ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಬರಬೇಕು. ಯುವಜನರು ಸಾಹಿತ್ಯಾಸಕ್ತಿ ಬೆಳೆಸಿಕೊಂಡರೆ ಮಾತ್ರ ಸಾಹಿತ್ಯದ ಉಳಿವು. ಸರ್ಕಾರವು ಪುಸ್ತಕಗಳನ್ನು ಕೊಂಡು ಪ್ರಕಾಶಕರು ಹಾಗೂ ಲೇಖಕರನ್ನು ಬೆಂಬಲಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಬರಹಗಾರರ ಕೃತಿಗಳನ್ನು ಪ್ರಕಟಿಸುತ್ತಿರುವ ಉಪಾಸನಾ ಬುಕ್ಸ್ ಪ್ರಕಾಶನ ಸಂಸ್ಥೆಯ ಪ್ರಯತ್ನವು ಸ್ವಾಗತಾರ್ಹ ಎಂದು ಲೇಖಕಿ ಮೇಘನಾ ಸುಧೀಂದ್ರ ಅವರು ಅಭಿಪ್ರಾಯಪಟ್ಟರು. ಪ್ರಕಟಣೆಯಾಗಿರುವ ಕೃತಿಗಳು ಒಂದಕ್ಕಿಂತಲೂ ಒಂದು ಭಿನ್ನವಾಗಿಯೂ ಆಸಕ್ತಿದಾಯಕವಾಗಿಯೂ ಆಗಿವೆ ಎಂದು ಕೃತಿ ಪರಿಚಯ ಮಾಡಿದ ಲೇಖಕಿ ನಿವೇದಿತಾ ಹೆಚ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಎಲ್ಲ ಕೃತಿಗಳ ಲೇಖಕರು ಹಾಗೂ ಹಿರಿಯ ಕಿರಿಯ ಸಾಹಿತಿಗಳು, ಸಾಹಿತ್ಯಾಸಕ್ತರಿಂದ ಕಾರ್ಯಕ್ರಮ ಸಂಪನ್ನಗೊಂಡಿತು.